आदिदेव नमस्तुभ्यं प्रसीद मम नमोऽस्तु ते दिवाकर नमस्तुभ्यं प्रभाकर नमोऽस्तु ते सप्तास्वरतमारूढं प्रचण्डं कश्यपात्मजं श्वेतं पद्माधरं देवं तं सूर्यं प्रणमाम्यहं तं सूर्यं प्रणमाम्यहं तं सूर्यं प्रणमाम्यहम् ಕುಮಾರ ಕಂದ ಅಮ್ಮ ಕುಮಾರ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರುಣೆಯ ತೋರಿದೆ ಕುವರನ ಹೊರೆದೆ ಕರುಣೆಯ ತೋರಿದೆ ಕುವರನ ಹೊರೆದೆ ಎಂದಿಗೆ ಈ ಋಣವ ತೀರಿಸಲೇನಮ್ಮ ಎಂದಿಗೆ ಈ ಋಣವ ತೀರಿಸಲೇನಮ್ಮ ಜನಿಸಿದ ಮರುಕ್ಷಣವೇ ಜಲಜಸದೆ ಅಂತೆ ಅಮ್ಮ ಜನಿಸಿದ ಮರುಕ್ಷಣವೇ ಜಲಗಸದೆ ಅಂತ ಮಗುವಮ್ಮನಾಗ ಏನನ್ನು ಹರಿಯೇ ಮಗುವಮ್ಮನಾಗ ಏನನ್ನು ಹರಿಯೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಜನನಿ ನಾ ಮಾಡಿದ ಪರಾಧವೇನದು ತಾಯಿ ನಾ ಮಾಡಿದ ಪರಾಧವೇನದು ತಾಯಿ ಮಗನೆಂಬ ಅಕ್ಷಮ್ಯವೆನ್ನಿಸಿ ಜೀವನ ಪೊರೆದೆ ಅಕ್ಷಮ್ಯವೆನ್ನಿಸಿ ಜೀವನ ಪೊರೆದೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ
ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗೇನು ಕೊರತೆ ಐವರ ಮಾತೆ ನಿನಗೇನು ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಕುಮಾರ ಜನಿಸಿದಾಕ್ಷಣ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಮ್ಮ ಪರಮ ಪಾಪಿಯಾದ ನನ್ನನ್ನು ಅಲ್ಲಿಯ ಜಲಚರ ಪಕ್ಷಿಗಳು ಕೂಡ ತಿನ್ನದೇ ಬಿಟ್ಟವಮ್ಮ ಕಾಡಿನಲ್ಲಿರುವ ಕಾಡು ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಮಮತೆ ಪ್ರೀತಿಯಿಂದ ಸಾಕಿ ಸಲುವವು ತಾಯಿ ಈ ಪ್ರಪಂಚವೆಲ್ಲ ಹೇ ಸೂತ ಹೇ ನೀಚ ಹೇ ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿದ್ದಾಗ ನೀನು ಬಂದು ಒಂದೇ ಒಂದು ಮಾತಿನಲ್ಲಿ ಬಗೆಹರಿಸಬಹುದಾಗಿತ್ತಲ್ಲ ತಾಯಿ ಏಕಮ್ಮ ಸುಮ್ಮನಾದೆ ಹೋಗಲಿ ಬಿಡು ತಾಯಿ ಹೋಗಲಿ ಬಿಡು ನೀನು ನನ್ನ ಎತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ನಿಂದಿಸಿದರೆ ಪರಮ ಪಾಪಿಯಾಗುವೆನು ಅಮ್ಮ ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರವನ್ನು ತೋರಿದೆಯಲ್ಲ ತಾಯಿ ಕಂದ जीवा
ಪರಿತಪಿಸಿ ನಾ ಬಂದೆನು ಪರಿತಪಿಸಿ ನಾ ಬಂದೆನು ಕಂದ ಬಾರ. ಸಾಕು ಕುಮಾರ ಸಾಕು. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರುವುದು ಕಂದ. ಕುಮಾರ, ಇದುವರೆಗೂ ನೀನು ಜೀವಿಸಿರುವ ವಿಷಯವೇ ನನಗೆ ತಿಳಿದಿರಲಿಲ್ಲ ಕಂದ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಬಾಲ್ಯದಲ್ಲಿ ನೀ ಪಟ್ಟ ಕಷ್ಟ, ನೋವು, ಅವಮಾನ, ಸಂಕಟಕ್ಕೆಲ್ಲ ನಾನೇ ಕಾರಣಳು. ದಯಮಾಡಿ ತಾಯಿ ಅಪರಾಧವನ್ನು ಕ್ಷಮಿಸಿ ಬಿಡು ಕುಮಾರ. ದಯಮಾಡಿ ನನ್ನನ್ನು ಕ್ಷಮಿಸಪ್ಪ, ಕ್ಷಮಿಸು. ಅಮ್ಮ, ಬಾಲಕನಾದ ನನಗೆ ನೀನು ಹಾಡುತ್ತಿರುವ ಮಾತುಗಳು ಶ್ರೇಯಸ್ಕರವಲ್ಲವಮ್ಮ. ಅಮ್ಮ, ನೀನು ಹಾಡುತ್ತಿರುವ ಮಾತುಗಳು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲವಮ್ಮ. ಅಮ್ಮ, ನೀನೆ ಅಮ್ಮ, ನೀನೇ ನಮ್ಮ ಎನ್ನ ಹಡೆದ ಮಾತೆಯೋ. ಕುಮಾರ, ನಿಜ ಕಂದ. ಅಮ್ಮ, ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರದೆ ನದಿಯೊಳಗೆ ನೂಕಿದೆ. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರದೆ ನದಿಯೊಳಗೆ ನೂಕಿದೆ. ಜನಿಸಿದ ಕ್ಷಣ ಕರುಣೆ ತೋರೆದು ಅಮ್ಮ ಜನನಿ ಜನಿಸಿದ ಕ್ಷಣ ಕರುಣೆ ತೊರೆದು ಜಲದೊಳಸೆದು ಅಯ್ಯೋ ದೇವ, ಕಂದನೆ ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಪರಾಧವೇನು. ಇಲ್ಲ ಕಂದ, ನಾನು ಗೈದ ಪರಾಧವೇನು. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರದೆ ನದಿಯೊಳಗೆ ನೂಕಿದೆ. ಕುಮಾರ
ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೇ ಹಲೆದೆನೋ ಅಮ್ಮ. ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೇ ಹಲೆದೆನೋ ಸೂತನೆಂಬ ನಿಂದನೆಗಳು ನೊಂದು ಬಾಳ ಬೆಂದೆನೋ ಸೂತನೆಂಬ ನಿಂದನೆಗಳು ನೊಂದು ಬಾಳ ಬೆಂದೆನೋ ಅಡೆದ ಜನನಿ ಜನಕನ್ಯಾರೋ ಎಂದು ಕಂಬನಿಗರೆದೆನೋ ನದಿಯೊಳಗೆ ನೋಡಿದೆ ಮಾತೆ ಮಮತೆ ಇರದೆ ನದಿಯೊಳಗೆ ನೋಡಿದೆ ಮಾತೆ ಮಮತೆ ಇರದೆ ನದಿಯೊಳಗೆ ನೂಕಿದೆ ಅಮ್ಮ ಜನನಿ ಅಮ್ಮ ಅಮ್ಮ ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲವಮ್ಮ. ನಾನು ಅಪರಾಧಿಯಮ್ಮ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಪರಮ ಪಾಪಿಯಾದ ನನಗೆ ಆ ಭಾಗ್ಯವೆಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಹಾಗನ್ನ ಬೇಡ ಕುಮಾರ, ಹಾಗನ್ನ ಬೇಡ. ನಡೆದದ್ದೆಲ್ಲವನ್ನು ಮರೆತು ಬಾ ಕಂದ, ನನ್ನೊಡನೆ ಬಾ. ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳುವಂತೆ ಆ ನಿನ್ನ ಸಹೋದರಿಗೆ ಸೌಭಾತ್ರ ದಾನ ಮಾಡು ಕಂದ, ಸೌಭಾತ್ರ ದಾನ ಮಾಡು. ಅಮ್ಮ, ಪೊರೆದಾತನನ್ನು ತೊರೆಯುವುದು ಧರ್ಮವೇ ತಾಯಿ. ಆತನು ನನ್ನನ್ನು ನಂಬಿ ಯುದ್ಧ ಹೂಡಿರುವಾಗ ಇಲ್ಲದ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಅವನನ್ನು ತೊರೆದರೆ ನಾನು ಪರಮ ಪಾಪಿ ಆಗುವುದಿಲ್ಲವೇ ತಾಯಿ? ನನ್ನ ತಾತ ಮುತ್ತಂದಿರು ನರಕಕ್ಕೆ ಬೀಳದಿರುವರೇ ತಾಯಿ? ನಾಳೆ ಹುಟ್ಟುವ ಮಕ್ಕಳು ಕರ್ಣನೆಂತ ಪಾಪಿ ಎಂದು ಹೀಯಾಳಿಸದೆ ಇರುವರೇ ತಾಯಿ? ಹಾಗಲಾರದು ತಾಯಿ, ಸರ್ವದ ಹಾಗಲಾರದು. ಹಾಗನ್ನ ಬೇಡ ಕುಮಾರ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯಾಗಿ ಬೇಡುತ್ತಿರುವೆನು. ದಯಮಾಡಿ ದಯಮಾಡಿ ಪಾಂಡವರನ್ನು ಉಳಿಸು ಕಂದ, ಪಾಂಡವರನ್ನು ಉಳಿಸು. ಆಗಲಿ ತಾಯಿ, ಆದರೆ ಆಗಲಿ ತಾಯಿ, ನಡೆಸಿಕೊಡುವೆನು. ಆದರೆ ನನ್ನ ಪರಮ ವೈರಿಯಾದ ಆ ಪಾರ್ಥನನ್ನು ಮಾತ್ರ ಉಳಿಸಲಾರೆ ತಾಯಿ, ಉಳಿಸಲಾರೆ. ಏಕಪ್ಪ, ಅರ್ಜುನನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ಕೋಪ? ಅವನು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅರ್ಜುನನ ಜೊತೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷಪಟ್ಟರೆ ಈ ಜನ್ಮವು ಸಾರ್ಥಕವಾಯಿತು ತಾಯಿ. ಈ ಪ್ರಪಂಚದಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು ತಾಯಿ. ಆತನು ನನ್ನಿಂದಲೇ ಮೃತಪಟ್ಟರು, ನಾನು ಆತನಿಂದಲೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿಯುವರಲ್ಲ ತಾಯಿ. ಆಗಲಿ ಕಂದ, ಆಯಸ್ಸಿದ್ದವರು ಎಲ್ಲಾದರೂ ಬದುಕಿಕೊಳ್ಳೆ. ಕುಮಾರ, ಕೊನೆಯದಾಗಿ ಒಂದು ಮಾತನ್ನು ಕೇಳಿವೆ, ನಡೆಸಿಕೊಡುವೆಯಾ ಕಂದ? ಆಗಲಿ ತಾಯಿ, ಆಗಲಿ. ಎತ್ತ ತಾಯಿಯಾದ ನಿನ್ನ ಮಾತನ್ನು ನಡೆಸಿಕೊಡದೇ ಇರುವನೆ? ಸತ್ಯವಾಗಿಯೂ ನಡೆಸಿಕೊಡುವೆಯಾ ಕುಮಾರ? ಸತ್ಯವಾಗಿ ನಡೆಸಿಕೊಡುವೆನು ತಾಯಿ. ಕುಮಾರ, ನಾಳೆ ನಡೆಯುವ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ. ದುರ್ಯೋಧನ, ಈಗಲೀಗಲೇ ಕೆಟ್ಟೆ, ನೀನೀಗಲೀಗಲೇ ಕೆಟ್ಟೆ. ಸೂರ್ಯ ಚಂದ್ರರೇ, ಮನು ಮುನಿಗಳೇ, ಅಷ್ಟ ದಿಕ್ಪಾಲಕರೇ,
ನೀವೇ ಕಾಪಾಡಬೇಕು ಆ ನನ್ನ ಕೌರವೇಶ್ವರನ. ಮಾ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಹೃದಯದ ಸ್ಥೈರ್ಯವನ್ನೇ ಕಸಿದುಕೊಂಡನು. ಎತ್ತ ತಾಯಿಯಾದ ನೀನು ಕುತೊಟ್ಟ ಬಾಣವನ್ನು ತೊಡಬೇಡ ಮಗನೇ ಎಂದು ಪ್ರತಿಜ್ಞೆ ಪಡೆದೆ. ಅಮ್ಮ, ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ, ಜಯವಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಅಮ್ಮ, ನಿಮ್ಮ ಸಂತೋಷವಿದ್ದಂತೆ ಆಗಲಿ ತಾಯಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ ಕುಮಾರ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಹೇಳು ಕಂದ, ಅದೇನೆಂದು ಹೇಳು ಕುಮಾರ. ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಿಗೂ ಹೇಳಬೇಡ ತಾಯಿ, ಯಾರಿಗೂ ಹೇಳಬೇಡ. ಪುನಃ ನಿನ್ನ ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಅಮ್ಮ, ಅಮ್ಮ, ನಾನೇನಾದರೂ ಹತನಾದರೆ ಧರ್ಮಸಂದನನ ಕೈಯಲ್ಲಿ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ತಾಯಿ, ಕೇಳಿಕೊಳ್ಳುತ್ತೇನೆ. ಇಷ್ಟೊಂದು ಸಂಕಟದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯಕ್ಕೆ ನನ್ನ ಧಿಕ್ಕಾರವಿರಲಿ ಪರಮಾತ್ಮ, ನನ್ನ ಧಿಕ್ಕಾರವಿರಲಿ. ಹೋಗಿ ಬರ್ತೇನೆ ಕುಮಾರ. ಅಮ್ಮ, ಆಗಬಹುದು ತಾಯಿ. ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಯರೋ ದೇವ, ಹರಿಯಲ ಸಾಧ್ಯವೋ? ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಯರೋ ದೇವ, ಹರಿಯಲ ಸಾಧ್ಯವೋ? ಮಾನವರಾಗಿ ಜನಿಸಿರುವವರು ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿಯರೇನೋ? ಭೋಗವಿದ್ದರೂ ಸರಿ ಶ್ರೀಹರಿ, ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ, ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ, ನೀನಾಡಿಸಿದಂತೆ ಆಡಲೇಬೇಕು. ನೀ ಆಡಿಸಿದಂತೆ ಆಡಲೇಬೇಕು. ಆಡಿಸಿ ನಮನ ನೀ ನೋಡಿ ನಗಬೇಕು. ಆಡಿಸಿ ನಮನ ನೀ ನೋಡಿ ನಗಬೇಕು.
ಹರಿತವರಾರೋ ವಿಧಿ ನಿನ್ನ ಲೀಲೆಯ ಹರಿತವರಾರಿಯರೋ ದೇವ ಹರಿಯಲ ಸಾಧ್ಯವೋ ಶ್ರೀ ಹರಿ ಶ್ರೀ ಹರಿ ನಾನು ಈಗಲೇ ಯುದ್ಧ ಭೂಮಿಗೆ ಹೊರಡುವೆನು. ನನ್ನ ಪೌರುಷ ಇರುವ ತನಕ ನನ್ನ ಸ್ವಾಮಿಗೋಸ್ಕರ ಹೋರಾಡಿ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಕಾತುರರಾಗಿರುವ ಕ್ಷತ್ರಿಯ ಯೋಧರನ್ನೊಮ್ಮೆ ನೋಡುವೆ. ದುರ್ಯೋಧನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಕಾಯವಾಗಿ ಪರಿಗಣಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ಕ್ಷತ್ರಿಯ ಯೋಧರನ್ನೊಮ್ಮೆ ತೋರಿಸು. ನಿನ್ನ ಇಚ್ಛೆ ಪಾರ್ಥ. ವಿಜಯ 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 ಜವದೊಳಿಕ್ಷಿಸೆ ಮೆರವಿ ರಣಭುವಿಯ ಪರಿಯ ವಿಜಯ 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 ಜವದೊಳಿಕ್ಷಿಸೆ ಮೆರವಿ ರಣಭುವಿಯ ಪರಿಯ ವಿಜಯ ಮಹಾಭೀಕರ ಜಯಧ್ವನಿ ಪರ ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣೋ ಭಯಂಕರ ಸಹಸ್ರ ಕೃಪಾಣೋ ಭಯಂಕರ ಮಹಾರಥಿಕ ಬಹುಪದಾದಿ ಪರಿವೃತ ಮಹಾರಥಿಕ ಬಹುಪದಾದಿ ಪರಿವೃತ ಮಹಾಕ್ರಾಂತಿ ಪಟ ಸಮಗ್ರಾಂತ ವಿಜಯ ಜವದೊಳಿಕ್ಷಿಸೆ ಮೆರವಿ ರಣಭುವಿಯ ಪರಿಯ ವಿಜಯ ಹಯಿತ ನಿವಹನುತ ದುರುಗ ಗಜ ಸಹಿತ ಮೆರವ ವಿಭವ ಮುದಿತ ಅಖಿಲ ಹಯಿತ ನಿವಹನುತ ತುರುಗ ಗಜ ಸಹಿತ ಮೆರವ ವಿಭವ ಮುದಿತ ಅಖಿಲ ತುಹಿನ ನಾತಿ ಕುಲ ಮಹಾಬ್ಜ ನಿಖಿಲ ತುಹಿನ ನಾತಿ ಕುಲ ಮಹಾಬ್ಜ ನಿಖಿಲ ನೃಪ ಭರಿತ ಕುರು ವಿಷಯ ಪರಿಕಲಿತ ನೃಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ಜವದೊಳಿಕ್ಷಿಸೆ ಮೆರವಿ ರಣಭುವಿಯ ಪರಿಯ ವಿಜಯ ವಿಜಯ ಅಲ್ಲಿ ನೋಡ ಪಾರ್ಥ, ಕೌರವನ ಚದುರಂಗಬಲ ಸಮೇತವಾದ ಸೈನ್ಯವು ಸಾಗರದಂತೆ ಕಾಣುತ್ತಿರುವುದು. ಕೌರವನು ತನಗೆ ಪ್ರಿಯನಾದ ಕರ್ಣ ದುಶ್ಯಾಸನೊಡನೆ ಅಶ್ವರ್ಣನಾಗಿ ಕುಳಿತಿರುವನು. ಅವನ ಹಿಂದೆ ಸಿಂಧುರಾಜನ ಶಕುನಿ ಜಯದ್ರಥರು ಇರುವರು. ಬಲಗಡೆ ಪಾರ್ಶ್ವದಲ್ಲಿ ದುರ್ಯೋಧನ ತಮ್ಮಂದಿರು, ಆ ಸಮ್ಮುಖದಲ್ಲಿ ಆತನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗೆಂದೇ ಸ್ವತಃ ದ್ರೋಣಾಚಾರ್ಯರೇ ಧನುರ್ಧಾರಿಯಾಗಿ ಮುಂದೆ ನಿಂತಿರುವರು. ಅವನ ಪಕ್ಕದಲ್ಲಿ ವಲ್ಕಲಾಧಾರಿಯಾಗಿ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇಲ್ಲಿ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾರ್ಥ ಸ್ವಾಮಿತ ರಥದಲ್ಲಿ ಶ್ವೇತಧಾರಿಯಾಗಿ ಕುಳಿತಿರುವನೇ ನಿಮ್ಮ ಪಿತಾಮಹ ಕೌರವನ ಸೇನಾಧಿಪತಿ ಭರತ ವಂಶದ ಕೀರ್ತಿ ಜ್ಯೋತಿ. ಪಾರ್ಥ, ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನನ್ನು ಸಾರಿ ನಮಸ್ಕರಿಸು. ಆಜ್ಞೆ ಮಾಧವ. ಹೇ ಭೀಷ್ಮನ್, ಕುರು ಪಿತಾಮಹ, ಇದೋ ನಿನಗೆ ವಂದಿಸುವನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ,
ಇದೆಂತಹ ಪವಿತ್ರವಾದ ಸುಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳು ನಿನಗೆ ಹೇಳಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಇಲ್ಲ ಅರ್ಜುನನ ಉತ್ಥಾನವೋ? ಮಿತ್ರ, ಏಕೆ, ಏನಾಯಿತು? ವಿಚಲಿತನಾಗಿರುವೆಯಲ್ಲ. ಪರಮಾತ್ಮ, ಏನೆಂದು ಹೇಳಿ? ಜನಾರ್ದನ 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 ಪರಮಾತ್ಮ, ಕರ್ಣ, ಜನಾರ್ದನ ಹರಿ ಜೀರ್ಣೋದ್ಧಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಜನಾರ್ದನ ಹರಿ ಜೀರ್ಣೋದ್ಧಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ. ಒಲಲಾರೆನು ನಾ ಬಂಧು ಬಾಂಧವರ ಪರಮಾತ್ಮ, ಒಲಲಾರೆನು ನಾ ಬಂಧು ಬಾಂಧವರ ಒಲಲಾರೆನು ನಾ ಗುರು ಹಿರಿಯರನ ಒಲಲಾರೆನು ನಾ ಗುರು ಹಿರಿಯರನ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಜನಾರ್ದನ ಹರಿ ಜೀರ್ಣೋದ್ಧಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ. ಪರಮಾತ್ಮ, ಸಾಧಿಸಲೆಂದೇ ನರಿ ಯುದ್ಧದಿಂದೇನ ಸಾಧಿಸಲೆಂದೇ ನರಿ ಯುದ್ಧದಿಂದೇನ ಕೈ ಹಿಡಿದ ಗಾಂಡಿವ ಜಾರಿತು ಕೈ ಹಿಡಿದ ಗಾಂಡಿವ ಜಾರಿತು ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಜನಾರ್ದನ ಹರಿ ಜೀರ್ಣೋದ್ಧಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಜನಾರ್ದನ 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 ಪರಮಾತ್ಮ, ನಾ ಏನೆಂದು ಹೇಳಲಿ? ನನ್ನ ಅಂಗಾಂಗ ಪ್ರತ್ಯಾಂಗಗಳಲ್ಲಿ ಧಾರಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಂತೆ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡುತ್ತಿರುವುದು, ನಾಲಿಗೆಯೂ ಹಣಗುತ್ತಿರುವುದು. ಪರಮಾತ್ಮ, ಕೈಯಲ್ಲಿದ್ದ ಗಾಂಡಿಯೂ ಕಳಚಿ ಕೆಳಗೆ ಬಿದ್ದಿರುವುದು. ನನ್ನ ಕಾಲುಗಳಲ್ಲಿ ನಿಲ್ಲಲು ತಾಣವಿಲ್ಲ. ಪರಮಾತ್ಮ, ಎಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಇವರೆಲ್ಲರನ್ನು ವಧಿಸಲು ನನ್ನಿಂದಾಗದು. ಪರಮಾತ್ಮ, ಈ ಮೂರು ಲೋಕದ ಸಾರ್ವಭೌಮ ಪರವಾಗಿ ಇವರೆಲ್ಲ ವಧಿಸಲು ನನ್ನಿಂದಾಗದು. ಈ ಸ್ನಾತಿವದೆಗೆ ನಾ ಕೈ ಹಾಕಲಾರೆ. ರಥವನ್ನು ಹಿಂತಿರುಗಿಸು ಮಿತ್ರ. ಅರ್ಜುನ, ಇದೇನಿದು? ಈ ವಿಷಮಾವಸರದಲ್ಲಿ ಇಂತಹ ಕಸ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ.
ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ಪರಮಾತ್ಮ, ಯುದ್ಧದ ಹೆಸರಿನೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು, ಸರ್ವಾಂಗಗಳು ನಿಷ್ಕ್ರಿಯವಾಗಿರುವುದು. ಆದರೂ ನಾನು ಹೇರಿಯಲ್ಲ. ಯುದ್ಧದ ಪಾಪ ಭೀತಿಯಿಂದ ಯುದ್ಧೋನ್ಮುಖನಾಗಿರುವೆನು. ಪರಮಾತ್ಮ, ಕ್ಷತ್ರಿಯರಿಗೆ ಯುದ್ಧದ ಹೊರತು ಬೇರೆ ಯಾವ ಧರ್ಮವೂ ಇಲ್ಲವೇ? ಅರ್ಜುನ, ಅರ್ಜುನ, ಯಾರನ್ನ ಯಾರು ಓದಿಸುವುದು? ಅಳಿವಿಲ್ಲದ ಆತ್ಮವನ್ನು ಓದಿಸುವುದು ಅಸಂಭವ. ಮನಸ್ಸಿನ ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವುದಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶವೇ ಹೊರತು ಅವಿನಾಶಿಯಾದ ಆತ್ಮಕ್ಕಲ್ಲ. ಪಂಡಿತನಾದವನು ಅದು ಸಲುವಾಗಿ ದುಃಖಿಸುವುದೂ ಇಲ್ಲ. ಈ ಭೀಷ್ಮ, ದ್ರೋಣ, ನಾನು, ನೀನು ಹಿಂದೆ ಅನೇಕ ಬಾರಿ ಜನ್ಮಿಸುವು, ಮುಂದೆಯೂ ಜನಿಸುವೆವು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಹಿಂದಿನ ಯುದ್ಧದಲ್ಲಿ ಯುದ್ಧದ ಹೆಸರಿನೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು, ಸರ್ವಾಂಗಗಳು ನಿಷ್ಕ್ರಿಯವಾಗಿರುವುದು. ಆದರೂ ನಾನು ಯುದ್ಧೋನ್ಮುಖನಾಗಿರುವೆನು. ಪಾಪ ಭೀತಿಯಿಂದ ಯುದ್ಧೋನ್ಮುಖನಾಗಿರುವೆನು. ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಬೇರೆ ಯಾವ ಧರ್ಮವೂ ಇಲ್ಲವೇ? ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಲ್ಲಿ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಶತ್ರುಗಳು ಹೇಡಿಯೆಂದು ಹೊಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದ್ದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮ ಪಾಲನೆ ಮಾಡು ಪಾರ್ಥ. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಹಿಂದಿನ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮದ ಉದ್ಧಾರವೋ ಇಲ್ಲ ಧರ್ಮದ ರಕ್ಷಣೆಯೋ? ಉಭಯಭ್ರಷ್ಟನಾಗದಂತೆ ದಾರಿ ತೋರೂ ದೇವ. ಅರ್ಜುನ, ಧರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ಸಮಾನಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ತೆಗೆದುಕೋ ಬಿಲ್ಲು ಬಾಣಗಳನ್ನು. ಪರದಲ್ಲಿ ಸ್ವರ್ಗವನ್ನು, ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ಕರ್ತವ್ಯವೇನು? ಅರ್ಜುನ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವು. ಅವುಗಳ ನೆನಪು ನನಗಿರ್ಬೋದು, ಆದರೆ ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವಾಗುವುದೋ, ಅಧರ್ಮದ ಉದ್ಧಾರವಾಗುವುದೋ ಆಗ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಉದ್ದೇಶಗಳು. ಪರಮಾತ್ಮ, ನಿನ್ನನ್ನು ತಿಳಿಯುವ ಬಗೆ ಹೇಗೆ? ನಿನ್ನ ಗುರುತುಗಳನ್ನು ತಿಳಿಯುವ ಬಗೆ ಹೇಗೆ? ಅರ್ಜುನ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಸೃಷ್ಟಿ ವಿನಯ ವಿನಾಶಗಳಿಗೆ ನಾನೇ ಕಾರಣನು. ನಾನು ಸರ್ವಾಂತರ್ಯಾಮಿ. ದಾರದಲ್ಲಿ ಮಣಿಸಮೂಹವು ಪಡಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ಸೂರ್ಯ ಚಂದ್ರರ ಕಾಂತಿಯು ನನ್ನದು, ಮನಸ್ಸಿನಲ್ಲಿರುವ ಪೌರುಷವು ನನ್ನದು. ನೀರಿನಲ್ಲಿ ರಸಾತ್ಮನು, ವೇದಗಳಲ್ಲಿ ಓಂಕಾರನು, ಪರ್ವತಗಳಲ್ಲಿ ಮೇರುವು, ದೇವತೆಗಳಲ್ಲಿ ಇಂದ್ರನು, ರುದ್ರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವೇ ನಾನೇ ಆಗಿರುವನು. ನನ್ನ ವಿಭೂತಿಗಳು ಅಗನ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ತಿಥಿಗಳು, ಉದಯ ವಿನಾಶಗಳೂ ನಡೆಯುವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಮನಸ್ಸಿನ ಅಂಧಕಾರವು ಹಳಿಯಿತು. ನಿಂದ ವಿಶ್ವರೂಪವನ್ನು ಧಾರಣೆ ಮಾಡಿ ನನ್ನನ್ನು ಕೃತಜ್ಞನಾಗಿ ಮಾಡು ದೇವ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ನಮೋ ನಾರಾಯಣಾಯ, ನಮೋ ನಾರಾಯಣಾಯ.
ಪರಮಾತ್ಮ, ನನ್ನ ಬರಿಗಳಿಂದ ನೋಡಲಾರೆ. ನಿನ್ನ ಈಶ್ವರ ರೂಪವನ್ನು ಧಾರಣೆ ಮಾಡು ಪರಮಾತ್ಮ. ಭಯವನ್ನು ಬಿಡು ಪ್ರಾಣಸಕ, ನನ್ನ ಗದಾ ಚಕ್ರ ಶೋಭಿತವಾದ ಸೌಮ್ಯಮೂರ್ತಿಯ ದರ್ಶನವನ್ನು ಮಾಡು. ಕುರುಕ್ಷೇತ್ರದಲ್ಲಿ ಚಕ್ರಾಯುಧ ನೀಲಾಂಬರ ಬ್ರಹ್ಮಾಂಡ ಸೌಮಿ, ಚಕ್ರಾಯುಧ ನೀಲಾಂಬರ ಬ್ರಹ್ಮಾಂಡ ಸೌಮಿ, ಬ್ರಹ್ಮಾಂಡ ಶೌರಿ, ಬ್ರಹ್ಮಾಂಡ ಶೌರಿ, ಬ್ರಹ್ಮಾಂಡ ಶೌರಿ, ಬ್ರಹ್ಮಾಂಡ ಶೌರಿ. ವೇದವನ ವಿಚಾರ ವಿಮಲ ಕೀರ್ತಿ ಸಾರ, ವೇದವನ ವಿಚಾರ ವಿಮಲ ಕೀರ್ತಿ ಸಾರ, ಸಕಲ ಭುವನ ಸಾಧು ಜನರ, ಸಕಲ ಭುವನ ಸಾಧು ಜನರ ಮಾಯಾ ಸ್ವರೂಪಿ, ಚಕ್ರಾಯುಧ ನೀಲಾಂಬರ ಬ್ರಹ್ಮಾಂಡ ಶೌರಿ, ಬ್ರಹ್ಮಾಂಡ ಶೌರಿ, ಬ್ರಹ್ಮಾಂಡ ಶೌರಿ, ಬ್ರಹ್ಮಾಂಡ ಶೌರಿ, ಬ್ರಹ್ಮಾಂಡ ಶೌರಿ. ಕಾಯುದಿನ ಬಂದು ಮಹಿಮೆ ಕುಬೆಯ ತಂದು, ಕಾಯುದಿನ ಬಂದು ಮಹಿಮೆ ಕುಬೆಯ ತಂದು, ಸಕಲ ಭುವನ ಸಾಧು ಜನರ, ಸಕಲ ಭುವನ ಸಾಧು ಜನರ ಮಾಯಾ ಸ್ವರೂಪಿ, ಚಕ್ರಾಯುಧ ನೀಲಾಂಬರ ಬ್ರಹ್ಮಾಂಡ ಶೌರಿ, ಬ್ರಹ್ಮಾಂಡ ಶೌರಿ, ಬ್ರಹ್ಮಾಂಡ ಶೌರಿ, ಬ್ರಹ್ಮಾಂಡ ಶೌರಿ, ಬ್ರಹ್ಮಾಂಡ ಶೌರಿ. ಅರ್ಜುನ, ಸಾಗರ ಮಧ್ಯದ ಪ್ರಶಾಂತ ಜಲರೂಪದ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೇಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರ ವೃತ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರಥಮೃಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕಂಕಣಧಾರಿಯಾಗಿ ನಿಂತಿರುವೆನು. ಇದು ನನ್ನ ಇದು ನಿನ್ನ ಪರೀಕ್ಷೆ. ಅಲ್ಲಿ ನೋಡು, ಭೀಷ್ಮನು ಪ್ರಳಯಂತ ಮೂರ್ತಿಯನ್ನು ಉತ್ತರ ಕುಮಾರನು ಹತನಾದರು, ಐರಾವತ ಸೇತಾದಿ ಮಹಾರಥಿಗಳು ಪರಾಜಿತರಾದರು. ನಾಯಕನನ್ನು ಕಳೆದುಕೊಂಡ ಹಿಂಡಿನಂತೆ ನಮ್ಮ ಸೈನಿಕರು ಚೆದರಿ ದಿಕ್ಕು ದಿಕ್ಕಿಗೆ ಓಡುತ್ತಿರುವರು. ಇನ್ನು ಸಮಯವಿಲ್ಲ, ಮಹಾಸ್ತ್ರವನ್ನು ತೊಡು, ಭೀಷ್ಮನನ್ನು ವಧಿಸು. ಆಜ್ಞೆ ಮಾಧವ. ಪುರವೆನಿಸಿದಳು ಪರಿಪರಿಯೊಳಗೆ ಸುಡವನ್ನು ಜಯಿಸುವ ಯಾರನ್ನು ಕಾಣೆ. ಪುರವೆನಿಸಿದಳು ಪರಿಪರಿಯೊಳಗೆ ಸುಡವನ್ನು ಜಯಿಸುವ ಯಾರನ್ನು ಕಾಣೆ. ಭಾರತ ಭೂಮಿಯ ಹಾಳುವ ಮೈಪರ, ಭಾರತ ಭೂಮಿಯ ಹಾಳುವ ಮೈಪರ ಯಾರನ್ನು ಕಾಣೆ ರಣದೊಳಗೆ, ಯಾರನ್ನು ಕಾಣೆ ರಣದೊಳಗೆ. ಪುರವೆನಿಸಿದಳು ಪರಿಪರಿಯೊಳಗೆ ಸುಡವನ್ನು ಜಯಿಸುವ ಯಾರನ್ನು ಕಾಣೆ, ಸುಡವನ್ನು ಜಯಿಸುವ ಯಾರನ್ನು ಕಾಣೆ, ಸುಡವನ್ನು ಜಯಿಸುವ ಯಾರನ್ನು ಕಾಣೆ. ಎಲ್ಲರೂ ಹೇಡಿಗಳೇ, ಈ ಭೀಷ್ಮನ ಸಮ್ಮುಖದಲ್ಲೇ ದೃಢ ಹಸ್ತ್ರದಿಂದ ಬಿಲ್ಲನ್ನು ಹಿಡಿಯಬಲ್ಲ ಯೋಧನು ಯಾರೊಬ್ಬನು ಇಲ್ಲವೇ. ಕುರುಕ್ಷೇತ್ರದ ರಕ್ತದ ನದಿಯಲ್ಲೇ ನಡೆದಾಡಿ ಉತ್ತೇಜನನಾಗಿ ಸೈನ್ಯದಲ್ಲೆಲ್ಲ ಹರಸಿದನು. ಆದರೆ ಈ ಭೀಷ್ಮನನ್ನು ಎದುರಿಸಬಲ್ಲ
ವೀರನು ಯಾರೊಬ್ಬನೂ ದೊರಕಲಿಲ್ಲ. ಇದೇನೋ ಭರತ ಕಂಡವೋ ವಿಸ್ಮೀರ್ಯವಾಯಿತೆ. ಸಾವಧಾನ ಗಾಂಗೆಯ ಸಾವಧಾನ. ಈ ಯದುಪತಿಯು ಅರ್ಜುನನ ಸಾರಥಿಯಾಗಿರುವ ತನಕ ಪಾಂಡವರು ಅಜೇಯರು. ಆಹಾ, ಎಂಥ ಮಹಿಮವಾದ ದೃಶ್ಯವಿದು. ನಾರಾಯಣರು ಒಮ್ಮೆಗೆ ಒಂದೇ ರಥದಲ್ಲಿ. ಧನ್ಯ ಧನ್ಯ ಧನಂಜಯ. ಆದರೆ ನಿನಗೆ ಮಾತ್ರ ಈ ಯುದ್ಧದಲ್ಲಿ ವಿಸ್ತಾರವಿಲ್ಲ. ಸಿದ್ಧನಾಗೋ ಯುದ್ಧಕ್ಕೆ. ತಾತ, ಈ ಬಾಲಕನ ಅವಿನಯವನ್ನು ಕ್ಷಮಿಸು. ಯುದ್ಧ ಕಾತುರನಾದ ನಿನ್ನ ಸಮ್ಮುಖದಲ್ಲಿ ಇದೋ ಎನ್ನ ಉಪಹಾರ. ಅರ್ಜುನ, ನೀ ಇಂಥ ಕಾಪುರುಷನಿ. ಹೋಗು, ನಿನ್ನ ಸಹಾಯವೇ ನನಗೆ. ಅರ್ಜುನ, ಈ ಮೃದಯದಿಂದ ಯಾವ ಪ್ರಯೋಜನವಿಲ್ಲ. ಮಹಾಸ್ತ್ರಗಳನ್ನು ತೊಡು, ದೃಢಾಸ್ತ್ರನಿಗೆ ಮಹಾಸ್ತ್ರಗಳನ್ನು ತೊಡು. ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು. ಪರಮಾತ್ಮ, ನನ್ನನ್ನು ಈ ಗುರುವದೆಗೆ ಪ್ರಚೋದಿಸುವಿಲ್ಲ ಏಕೆ? ಕೃಷ್ಣ ಮಾಯಾವಿ, ಯುದ್ಧವೆಂಬ ಬೆಂಕಿಯನ್ನು ಹೊತ್ತಿಸದು ಸಾಲದೆ ಘಾತುಕ ಕೆಲಸ ಮಾಡಲು ಇಲ್ಲಿಗೆ ಬಂದಿರುವೆಯಾ? ನಿನ್ನ ಅಭಿಸಂಧಿಯು ಫಲಿಸದು. ನಿನ್ನ ಇಷ್ಟ ದೇವರನ್ನು ಸ್ಮರಿಸುವ ಧನಂಜಯ. ವಾಸುದೇವ, ನಿನಗೆ ಶಕ್ತಿ ಇದ್ದರೆ ನಿನ್ನ ಗೆಳೆಯನನ್ನು ರಕ್ಷಿಸಿಕೋ. ನನ್ನ ಶರೀರವೇ ಜರ್ಜರಿತವಾಗಿರುವುದು. ಅರ್ಜುನ, ಹೋಗು, ನೀ ಇಂಥ ಕಾಪುರುಷನಿ. ಹೋಗು, ನಿನ್ನ ಸಹಾಯ ನನಗೆ ಬೇಡ ಎಂದು ಶ್ರೀಕೃಷ್ಣನ ಸಹಸ್ರ ಶಕ್ತಿಯು ಜಾಗರಿತವಾಗಿ ಕುರುಕ್ಷೇತ್ರದಲ್ಲಿ ನವ ಪ್ರಳಯವನ್ನೇ ಸೃಷ್ಟಿಸುವೆನು. ಭೀಷ್ಮ, ಸಿದ್ಧನಾಗು ಮರಣಕ್ಕೆ. ಬಾ ಮಾಧವ, ಬಾ, ನನ್ನ ಮನ ಇಷ್ಟವನ್ನು ಪೂರ್ಣ ಮಾಡು. ಚಕ್ರಪಾಣಿ, ಆ ವೇಗವನ್ನು ನಾನು ಅಭಿನಂದಿಸುವನು. ನನ್ನನ್ನು ಸಂಹಾರ ಮಾಡು ಪ್ರಭು. ನನ್ನನ್ನು ಯುದ್ಧ ಕೃಪೆಯಿಂದ ಶಾಂತ ಮಾಡು. ನಿಲ್ಲು ಮಹಾವೀರ, ನಿಲ್ಲು. ಇಂದಿನ ಯುದ್ಧದಲ್ಲಿ ಶಸ್ತ್ರಗಳನ್ನು ತೊಡುವುದಿಲ್ಲ ಎಂದು ಶಪಥವನ್ನು ಇಟ್ಟಿರುವೆ, ಮರೆತೆಯಾ? ನಿನ್ನ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡುವೆನು. ಇಂದಿನ ಯುದ್ಧದಲ್ಲಿ ಭೀಷ್ಮನ ಅಪಜಯ ಖಂಡಿತ. ಈ ಶಿಖಂಡಿಯು ಜನ್ಮಗ್ರಹಣ ಮಾಡಿರುವುದು ಈ ಭೀಷ್ಮನ ನಾಶಕ್ಕಾಗಿ. ಎಲ್ಲವೋ ಸೂತಕರ್ಣ ವಾಸುದೇವ, ನಿನ್ನ ಅಭಿಸಂಧಿಯೋ ಫಲಿಸದು. ನೀನು ಈ ಭೀಷ್ಮನ ಸಮ್ಮುಖದಲ್ಲಿ ಸ್ತ್ರೀಯರು ಮತ್ತು ನಪಾಂಸಕರ ಮುಂದೆ ಎಂದಿಗೂ ನಿಲ್ಲುವುದಿಲ್ಲ. ಸಾರಥಿ, ರಥವನ್ನು ಹಿಂತಿರುಗಿಸು. ಶಿಖಂಡಿ, ಎದಬೇಡ ವತ್ಸ. ತೆಗೆದುಕೋ ಈ ಮಂತ್ರಪೂರಿತವಾದ ಬಾಣವನ್ನು. ಭೀಷ್ಮನನ್ನು ವಧಿಸು. ಎಲ್ಲವೋ ಭೀಷ್ಮ, ಅಂದು ನೀನು ಮಾಡಿದ ಮೋಸಕ್ಕೆ ಇದು ತಕ್ಕ ಪ್ರತಿಕಾರವನ್ನು ಒಂದು. ಹತನಾದನು. ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರಪೂರಿತವಾದ ದ್ರವ್ಯಾಸ್ತ್ರವಿದು. ಹೋ, ಈ ನಿಂದನೆಯನ್ನು ನಾನು ಸಹಿಸಲಾರೆ. ಅರ್ಜುನ, ಅತ್ತ ನೋಡು, ಭೀಷ್ಮನು ಹತನಾಗಿ ಭೂಮಿಗೆ ಉರುಳುತ್ತಿರುವನು. ಆ ವೀರ ಶಿಖಾಮಣಿಗೆ ಹಮ್ಮುಗಳಿಂದ ಉಚಿತವಾದ ಸೈನ್ಯವನ್ನು ನಿರ್ಮಿಸು. ಏಕೆಂದರೆ ದೇವರದನ ದೇಹವು ಭೂಮಿಯಲ್ಲಿ ಉರುಳದಿರಲಿ. ಆಜ್ಞೆ ಮಾಧವ. ಪೂಜ್ಯ ಪಿತಾಮಹ ನಿಮ್ಮ ತಥಾ ಪೂಜ್ಯ ಪಿತಾಮಹ ನಿಮ್ಮ ಮರಣ ಪಾತನ ಕೀರ್ತಿಗೆ ಕಠಿಣ ಧರೆಯಲಿ. ಪೂಜ್ಯ ಪಿತಾಮಹ ನಿಮ್ಮ ತಥಾ
ಭರತಾನ್ವಯದ ಭಾಗ್ಯದ ಜ್ಯೋತಿ ಭರತಾನ್ವಯದ ಭಾಗ್ಯದ ಜ್ಯೋತಿ ಅಂತಿಮಗೊಳಿಸಿ ಅಪಕೀರ್ತಿಗೀಡಾದೆ ಅಂತಿಮಗೊಳಿಸಿ ಅಪಕೀರ್ತಿಗೀಡಾದೆ ನೀತಿಯ ಮೀರಿದ ಪಾತಕಿ ನಾನಾದೆ ನೀತಿಯ ಮೀರಿದ ಪಾತಕಿ ನಾನಾದೆ ಪೂಜ್ಯ ಪಿತಾ ಮಹನಿಮ್ಮ ಮರಣ ಪಾತನ ಕೀರ್ತಿಗೆ ಕಠಿಣ ಧರೆಯಲಿ ಪೂಜ್ಯ ಪಿತಾ ಮಹನಿಮ್ಮ ಕ್ಷಮಿಸು ತಾತ ಕ್ಷಮಿಸು ಈ ಮಹಾ ಭಾರತ ತಾಪದಿಂದ ನನ್ನ ದೇಹವು ಹುರಿದು ಹೋಗಲಿಲ್ಲ ಎಂಬುದೇ ನನಗೆ ಚಿಂತೆಯಾಗಿದೆ. ನಾನು ಅಪೇಕ್ಷಿಸಿದ್ದು ಇಂತಹ ಮರಣವನ್ನೇ. ಅರ್ಜುನ, ನೀನು ಅದನ್ನು ನನಗೆ ಕೊಟ್ಟೆ. ಈ ದಿನ ಭೀಷ್ಮನ ಆತ್ಮವು ಶಾಂತವಾಯಿತು. ಹರಿ ನಾರಾಯಣ, ನನಗೆ ಸದ್ಗತಿಯನ್ನು ಕೊಡು ದೇವಾ. ಘೋರ ಯುದ್ಧದ ತರುವಾಯ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದನೆಂದು ನಾನು ಭಾವಿಸಿದನು. ಆದರೆ ಈ ದ್ರೋಣ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣಾಚಾರ್ಯರೇ ಧನುರ್ಧಾಯಿಯಾಗಿಯೇ ನಿಂತಿರುವರು. ನಿನ್ನೆಯ ದಿನ ನಾನು ಬಹುವಾಗಿ ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿರುವೆ ಅಗ್ರಜ. ಈ ಸಂದರ್ಭದಲ್ಲಿ ಕೃಷ್ಣಾರ್ಜುನರು ಇಲ್ಲಿದ್ದರೆ ಬಹಳ ಚೆನ್ನಾಗಿರ್ತಿತ್ತು. ಅರ್ಜುನನು ದ್ರೋಣ ಚಕ್ರವ್ಯೂಹವನ್ನು ಬೇರೆ ಶಕ್ತಿಯನ್ನು ತಿಳಿದಿದ್ದನು. ಕೃಷ್ಣ ಅರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಬರುವ ಸಂಭವವಿಲ್ಲ ಅಗ್ರಜ. ಇದಕ್ಕೆ ಬೇರೆ ಉಪಾಯವೇನು ಭೀಮಸೇನ? ನಾವು ಜಾಗೃತರಾಗಿ ಉಪಾಯವನ್ನು ರಚಿಸಲೇಬೇಕು ಅಗ್ರಜ. ಇಲ್ಲವಾದರೆ ನಮಗೆ ಅಪಜಯವು ಖಂಡಿತ. ಚಿಂತೆಯ ಬಿಡೆ ಚಿಂತೆಯ ತಡವ ಮಾಡದೆನಗೆ ಕೊಡು ನೀ ಅಭಯ. ಬಿಡೆ ಚಿಂತೆಯ ತಡವ ಮಾಡದೆನಗೆ ಕೊಡು ನೀ ಅಭಯ. ಬಿಡಿದು ದ್ರೋಣರಾಯುವ ಭೇದಿಸಿ ಕಡಿಮೆ ವೈರಿಗಳ ಶಿರವನು ನಾ. ಬಿಡಿದು ದ್ರೋಣರಾಯುವ ಭೇದಿಸಿ ಕಡಿಮೆ ವೈರಿಗಳ ಶಿರವನು ನಾ. ಕಣದೊಳಗೆ ಕೆಣಕಿದರೆ ಕರಳುಗಳ ಬಗೆಯಿವೆ. ರಣದೊಳಗೆ ಕೆಣಕಿದರೆ ಕರಳುಗಳ ಬಗೆಯಿವೆ. ಬಿಡೆ ಚಿಂತೆಯ ತಡವ ಮಾಡದೆನಗೆ ಕೊಡು ನೀ ಅಭಯ. ತಂದೆ ಪಾತನ ದಯವೊಂದಿರಲಿ ಹಿಂದಿನೆಸದೆ ಎದುರು ಬರದೆ. ತಂದೆ ಪಾತನ ದಯವೊಂದಿರಲಿ ಹಿಂದಿನೆಸದೆ ಎದುರು ಬರದೆ. ರಣದೊಳಗೆ ಕೆಳಗಿದರೆ ಕರಳುಗಳ ಬಗೆಯಿವೆ. ರಣದೊಳಗೆ ಕೆಳಗಿದರೆ ಕರಳುಗಳ ಬಗೆಯಿವೆ. ಬಿಡೆ ಚಿಂತೆಯ ತಡವ ಮಾಡದೆನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ದೊಡ್ಡಪ್ಪ? ನಾನು ಆ ಚಕ್ರವನ್ನು ಭೇದಿಸುವ ಸಲುವಾಗಿ ಇಲ್ಲಿಗೆ ಬಂದಿರುವುದು. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನೇ ಸರಿ. ಅಭಿಮನ್ಯು, ದ್ರೋಣ ಚಕ್ರವನ್ನು ಬೇರಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವೆಲ್ಲ ಹತವಾಗುತ್ತಿರುವುದು.
ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ ತಂದೆ? ಈ ಪಾರ್ಥನ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಸಹಸ್ರಾರು ತೇಜಮಾನವಾಗಿ ಬೆಳಗುತ್ತಿರುವುದು. ಈ ಕುರುಕ್ಷೇತ್ರವನ್ನು ಬೆಳಗಲು ನನಗೆ ಇದೊಂದು ಅವಕಾಶವನ್ನು ಮಾಡಿಕೊಡಿ. ಆಗ ತಿಳಿಯುವಿರಿ, ಈ ವೀರ ಅಭಿಮಾನಿಯು ಅಭಿಮಾನದಿಂದ ತಲೆ ತೂಗಲಿ. ನನ್ನ ತಾಯಿ ಸುಭದ್ರಾ ದೇವಿಯು ಆನಂದಾಶ್ರಗಳನ್ನು ಹರಿಸಲಿ. ವಿದ್ಯಾನುಸಾರವಾಗಿ ದೊರೆತಾಗ ಹೋರಾಡಿ ಕೀರ್ತಿಶಾಲಿಯಾಗದೆ ಕ್ಷತ್ರಿಯ ನಿಯಮ. ಮರಣಕ್ಕೆ ಹಂಚಿ ಶತ್ರು ಸಂಹಾರಕ್ಕೆಂದು ಹಿಡಿದ ಈ ಖಡ್ಗದಿಂದ ಅಡುಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸದ ಕುಳಿತುಕೊಳ್ಳ. ಚಿತ್ರಮೂಲ ಕೋಟೆಯ ಸಲುವಾಗಿ ಸ್ವಲ್ಪವೂ ಚಿಂತಿಸಬೇಡಿ. ನನಗೆ ಅನುಮತಿಯನ್ನು ಕೊಡಿ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವನು. ಈಗ ಅದರ ಉಪಯೋಗಕ್ಕೆ ಅವಕಾಶ ದೊರೆತಂತಾಗಿದೆ. ನನಗೆ ಅವಕಾಶವನ್ನು ಕೊಡಿ. ಅಭಿಮನ್ಯು, ಈ ಕೆಲಸ ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಹಸವಾದ ಕಾರ್ಯಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೇ ಕುಮಾರ. ಅಗ್ರಜ, ಅಭಿಮನ್ಯುನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ವೀರ ಬಾಲಕನ ಉತ್ಸಾಜ್ಞೆ ಮೇಲೆ ಜಲ ಸಿಂಚನವಾಗದಿರಲಿ. ಭೀಮಸೇನ, ಅಭಿಮನ್ಯುಗೆ ಸಹಾಯಕನಾಗಿ ನಾನು ಸೇನ ಸಮೇತ ಅಭಿಮನ್ಯುಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯು ದೇಹವನ್ನು ಬೇಯಿಸಿದೊಡನೆ ನಾವೆಲ್ಲರೂ ಒಳಗೆ ನುಗ್ಗಿ ಭಿನ್ನವಾಗೇ ಮಾಡಿಬಿಡುವೆವು. ಅನಿರೀಕ್ಷಿತವಾಗಿ ಬಂದೊದಗಿರುವ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ಆಶೀರ್ವದಿಸಿದ್ರು. ನನಗೆಲ್ಲಿರುವುದು ಅಪಜಯ. ನಾನಿನ್ನು ಹೊರಡುವೆನು. ಕುಮಾರ ಅಭಿಮನ್ಯು, ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುವನು. ಯುದ್ಧರಂಗದಲ್ಲಿ ಒಂದು ಕ್ಷಣವೂ ನೀವು ನನ್ನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪರಕವು ಅಚ್ಚಳಿದೆ ಪುನಃ ಅವನ ಕೈ ಸೇರಲಿ. ದೊಡ್ಡಪ್ಪ, ನಾನಿನ್ನು ಹೊರಡುವೆನು. ಮಳಗಲಿ ರಣಬೇರಿಗಳು, ಮಳಗಲಿ ರಣ ಕೇಳುಗಳು. ಇಂದಿನ ಯುದ್ಧದಲ್ಲಿ ಆ ಕೌರವರಿಗೆ ಮರಣವೇ ಸಿದ್ಧ, ಮರಣವೇ ಸಿದ್ಧ, ಮರಣವೇ ಸಿದ್ಧ.